ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಅದರ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ. ತುಂಬ ರುಚಿಯಾಗಿ ಮಾಡ್ಬೋದು ಕೇಸರಿ ಬಾತು. ಅದು ತುಪ್ಪ ಜಾಸ್ತಿ ಇರಬಾರ್ದು, ಎಣ್ಣೆ ಜಾಸ್ತಿ ಇರಬಾರ್ದು ಅನ್ನೋರು ಈ ರೀತಿಯಾಗಿ ಕೇಸರಿ ಬಾತ್ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟಪಡ್ತಾರೆ. ತುಪ್ಪನೂ ಜಾಸ್ತಿ ಹಾಕೋದಿಲ್ಲ, ಎಣ್ಣೆನೂ ಜಾಸ್ತಿ ಹಾಕೋದಿಲ್ಲ, ಅದು ರುಚಿ ಮಾತ್ರ ಸೂಪರಾಗಿರುತ್ತೆ. ಬನ್ನಿ, ಈ ರುಚಿಯಾಗಿರೋಂತಹ ಕೇಸರಿ ಬಾತು ತುಪ್ಪ ಎಣ್ಣೆ ಜಾಸ್ತಿ ಬಳಸ್ದಲೇ ಸ್ವಲ್ಪ ಬಳಸ್ಕೊಂಡು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾವಿಲ್ಲಿ ಮೊದಲನೇದಾಗಿ ಒಂದು ಕೇಸರಿ ಬಾತ್ ರವೆ ಹುಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಈ ಅಳತೆ ಪ್ರಕಾರನೇ ಮಾಡಿಕೊಂಡ್ರೆ, ನಾವು ಹೇಳೋ ಅಳತೆ ಪ್ರಕಾರನೇ ಮಾಡಿಕೊಂಡ್ರೆ ನಿಜವಾಗ್ಲೂ ಕೇಸರಿ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ತೋರಿಸಿರೋಂತಹ ಒಂದು ಲೋಟದಲ್ಲಿ ರವೆ ಹಾಕ್ಕೊತಾ ಇದ್ದೀವಿ. ಅಂದರೆ ಸಣ್ಣ ರವೆ ಬರುತ್ತಲ್ವ, ಉಪ್ಪಿಟ್ಟು ಮಾಡೋ ರವೆ, ಅದೇ ರವೆನ ಹಾಕ್ಕೊತಾ ಇದ್ದೀವಿ. ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ರವೆ ಸ್ವಲ್ಪ ಕಲ್ಲರು ಚೇಂಜ್ ಆಗೋವರೆಗೂ ರವೆನ ನೋಡಿ ಈ ರೀತಿಯಾಗಿ ಹುರ್ಕೋತಾ ಇರಬೇಕು. ಸ್ವಲ್ಪನೇ ಹಾಕಿ ಎಷ್ಟು ರುಚಿಯಾಗಿರೋಂತಹ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ತುಂಬ ಏನು ಜಾಸ್ತಿ ಹಾಕೋದು ಬೇಡ ಇದಕ್ಕೆ ಐಟಮ್ಸು. ನೋಡಿ, ಇವಾಗ ರವೆ ಸ್ವಲ್ಪನೇ ಕಲ್ಲರು ಚೇಂಜ್ ಆಗ್ತಿದೆ. ಆ ರೀತಿಯಾಗಿ ಕಲರ್ ಚೇಂಜ್ ಆದಮೇಲೆ ಅದನ್ನು ನಾವು ಎತ್ತಿಡ್ಕೋತೀವಿ. ಇವಾಗ ಕೇಸರಿ ಬಾತ್ ಮಾಡೋಂತಹ ಬೌಲ್ ಇಟ್ಕೊಂಡು ನೋಡಿ, ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ತುಪ್ಪ ಅಷ್ಟೇ ಹಾಕ್ಕೊತಿರೋದು, ಜಾಸ್ತಿ ತುಪ್ಪ ಹಾಕ್ಕೊತಾ ಇಲ್ಲ. ಇವಾಗ ಅದಕ್ಕೆ ಒಂದು 4ರಿಂದ 5, 6ರಿಂದ 7 ಗೋಡಂಬಿ ಹಾಕ್ಕೊತಾ ಇದ್ದೀವಿ. ಗೋಡಂಬಿನೂ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉರಿನ ಅಂದರೆ ಸ್ಟವಲ್ಲಿ ಸಿಮ್ನ ಸ್ವಲ್ಪ ಫುಲ್ ಕಮ್ಮಿ ಇಟ್ಕೋಬೇಕು, ಇಲ್ಲ ಅಂದರೆ ನೋಡಿ ಸಿದೋಗ್ಬಿಡುತ್ತೆ. ನಾವು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ವಿ, ಅದಕ್ಕೆ ಹೀಗಾಗ್ಬಿಡ್ತು. ಸೊ ನೀವೆಲ್ಲ ಫುಲ್ಲು ಉರಿನ ಕಮ್ಮಿ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಹುರ್ಕೊಂಡಿದ್ದಾದಮೇಲೆ ನಾವು ಇದನ್ನು ಅಷ್ಟೇ ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೋಬೇಕು. ಇವಾಗ ನಾವು ದ್ರಾಕ್ಷಿ ಗೋಡಂಬಿ ಹುರಿದಿದ್ದಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ಎತ್ತಿ ಹಿಡ್ಕೊತಾ ಇದ್ದೀವಿ. ಇವಾಗ ನೋಡಿ, ದ್ರಾಕ್ಷಿ ಗೋಡಂಬಿ ಹುರಿದಿರೋ ಅಂತಹ ಬಾಣಲಿಗೆನೆ ನಾವಿಲ್ಲಿ ಒಂದು 2ರಿಂದ 3 ಸ್ಪೂನ್, ಅಂದರೆ ನೋಡಿ ಜಾಸ್ತಿ ಎಣ್ಣೆ ಬೇಕಾಗಿರುತ್ತೆ ಒಬ್ಬೊಬ್ಬರಿಗೆ. ಸೊ ಅಂಥವ್ರು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೋದು. ಎಣ್ಣೆ ತುಂಬ ಬೇಡ ಅಂತ ಅನ್ನೋರಿಗೆ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ನಾವಿಲ್ಲಿ ಎಣ್ಣೆನೂ ಅಷ್ಟೇ ಒಂದು 3ರಿಂದ 4 ಸ್ಪೂನ್ ಅಷ್ಟೇ ಹಾಕ್ಕೊತಾ ಇರೋದು. ಎಣ್ಣೆನೂ ಸಹ ಜಾಸ್ತಿ ಬಳಸ್ತಾ ಇಲ್ಲ, ಎಣ್ಣೆನೂ ಜಾಸ್ತಿ ಬಳಸಲ್ಲ. ಸೊ ಕೇಸರಿ ಬಾತು ತುಂಬ ಚೆನ್ನಾಗಿ ಬರುತ್ತೆ. ನಾವು ಇವಾಗ ಯಾವ ಲೋಟದಲ್ಲಿ ರವೆ ತಗೊಂಡಿದ್ವೋ ಅದೇ ಲೋಟದಲ್ಲಿ ನೀರು ಹಾಕ್ಕೊತಾ ಇದ್ದೀವಿ. 3 ಗ್ಲಾಸ್ ನೀರು ಹಾಕ್ಕೋಬೇಕು. ಫಸ್ಟು ನಾವಿಲ್ಲಿ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀವಿ. ಆಮೇಲೆ ಅದ್ರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂದು ಗ್ಲಾಸ್ನ ನೀರು ಹಾಕ್ಕೊಳ್ಳಿ. ಕರೆಕ್ಟಾಗಿ 2 ಗ್ಲಾಸಿಂದ 2.5ರಿಂದ 3 ಗ್ಲಾಸ್ ನೀರು ಹಾಕ್ಕೋಬೇಕು. ಇವಾಗ ನೀರು ಹಾಕ್ಕೊಂಡಿದ್ದಾದಮೇಲೆ 1 ಸ್ಪೂನ್ ಆಗೋಷ್ಟು ಕೇಸರಿ ಹಾಕ್ಕೊತಾ ಇದ್ದೀವಿ. ಕೇಸರಿನ ಹಾಕ್ಕೊಂಡು ನೀರು ಜೊತೆಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ನೀರು ಮತ್ತು ರವೆ ಹಾಕ್ಕೊಂಡಿದ್ದ ಲೋಟದಲ್ಲೇ 1 ಕಪ್ ಆದರೂ ತುಂಬ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀವಿ. ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ನೀರಲ್ಲಿ ಕರಗಿಸ್ಕೋಬೇಕು. ಇದೇನು ಪಾಕ ಮಾಡೋಂಗೆ ಏನಿಲ್ಲ, ಸುಮ್ಮನೆ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ. ನೋಡಿ, ಒಂದು 2ರಿಂದ 3 ನಿಮಿಷಗೆಲ್ಲ ಸಕ್ಕರೆ ನೀರಲ್ಲಿ ಕರಗೋಗ್ಬಿಡುತ್ತೆ. ಅದು ಸ್ವಲ್ಪ ಕುದಿ ಬರಬೇಕು. ನೋಡಿ, ಈ ರೀತಿಯಾಗಿ ಅದು ಕುದಿ ಬರಬೇಕು. ಈ ರೀತಿ ಕುದಿ ಬಂದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಸಕ್ಕರೆ ನೀರನ್ನ. ಇವಾಗ ಅದಕ್ಕೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಆ ರವೆನ ಹಾಕ್ಕೊತಾ ಇದ್ದೀವಿ. ರವೆ ಹಾಕ್ಕೋಬೇಕಾದ್ರೆ ಒಂದು ಕೈಯಲ್ಲಿ ತಿರುಗ್ತಾ ಇರಬೇಕು, ಇನ್ನೊಂದು ಕೈಯಲ್ಲಿ ಹಾಕ್ಕೋಬೇಕು. ಬರೀ ರವೆ ಹಾಕಿದ್ದಾದಮೇಲೆ ತಿರುಗಬಾರ್ದು, ಅದು ಫುಲ್ ಗಂಟು ಆಗಿಬಿಡುತ್ತೆ. ಸೊ ರವೆ ಹಾಕ್ಕೋಬೇಕಾದ್ರೇ ನಾವಿಲ್ಲಿ ತಿರ್ಕೋಬೇಕು. ನೋಡಿ, ಇವಾಗ ಅದು ಕೈ ಬಿಡ್ದಂಗೆ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಚೂರು ಗಂಟಾಗ್ದಂಗೆ ತಿರುಗಬೇಕು. ಇವಾಗ ನೋಡಿ, ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ಕೇಸರಿ ಬಾತ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಕುದೀತಾ ಇದೆ. ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು, ಕೇಸರಿ ಬಾತು ರೆಡಿ ಆಗಿರುತ್ತೆ ಅಂತಲೇ ಅದರ ಅರ್ಥ. ಇವಾಗ ಈ ರೀತಿ ಆದಮೇಲೆ ನಾವಿವಾಗ ಹುರಿದು ಇಟ್ಕೊಂಡಂತಹ ದ್ರಾಕ್ಷಿ ಗೋಡಂಬಿನೆಲ್ಲ ಹಾಕ್ಕೊತಾ ಇದ್ದೀವಿ. ದ್ರಾಕ್ಷಿ ಗೋಡಂಬಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಎಣ್ಣೆ ಇಷ್ಟಪಡ್ದಲೇ ಇರೋರು, ತುಪ್ಪ ಇಷ್ಟಪಡ್ದಲೇ ಇರೋರು ಈ ರೀತಿಯಾಗಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನ ಬಳಸ್ಕೊಂಡು ತುಂಬ ರುಚಿಯಾಗಿರೋಂತಹ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀವಿ. ಈ ರೀತಿಯಾಗಿ ನಾವು ಹೇಳಿರೋಂತಹ ಅಳತೆ ಪ್ರಕಾರನೇ ಮಾಡಿದ್ರೆ ಕೇಸರಿ ಬಾತು ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ, ಅದು ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.